ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಮೀಕನ ಗ್ರಂಥ 6ನೇ ಅಧ್ಯಾಯ ಅದರ 8ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಹಾಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ದಿನದಲ್ಲಿ ನಾವು ಒಂದು ವರ್ಷದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಹಾಲೆಲೂಯಾ. ನೋಡ್ರಿ, ಈ ಕೊನೆಯ ಹಂತಕ್ಕೆ ಬಂದಿರುವಾಗ ನಾವು ನಮ್ಮ ಜೀವಿತಗಳನ್ನ ತಿರುಗಿ ನೋಡುವುದಾದರೆ, ದೇವರು ನಮಗೆ ಎಷ್ಟೋ ಅದ್ಭುತಗಳನ್ನ ಮಾಡಿದ್ದಾರೆ, ಎಷ್ಟೋ ಮಹತ್ ಕಾರ್ಯಗಳನ್ನ ಮಾಡಿದ್ದಾರೆ, ಎಷ್ಟೊಂದು ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂತ ವಾಗ್ದಾನಗಳನ್ನ ಆತನು ನೆರವೇರಿಸಿದ್ದಾನೆ. ಇನ್ನೂ ಅನೇಕ ರೀತಿಯಲ್ಲಿ ನಮಗೆ ಬೇಕಾದ ಉಪಕಾರಗಳನ್ನ, ಸಹಾಯವನ್ನ, ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಪ್ರಾಣಗಳನ್ನ ಆತನು, ನಮ್ಮ ಕುಟುಂಬದವರ ಪ್ರಾಣಗಳನ್ನ ಕಾಪಾಡಿ ಬಂದಿದ್ದಾನೆ. ಹಾಲೆಲೂಯಾ. ಇಷ್ಟೆಲ್ಲ ಮಾಡಿರುವ ದೇವರು ನಮ್ಮಿಂದ ಎದುರು ನೋಡ್ತಾ ಇರುವಂತದ್ದಾದ್ರೂ ಏನು? ನ್ಯಾಯವಾಗಿ ನಾವು ನಡೆಯುವಂಥದ್ದು, ಕರುಣೆಯನ್ನ ನಾವು ತೋರಿಸುವಂಥದ್ದು. ಹಾಲೆಲೂಯಾ. ನೋಡಿ, ದೇವರ ವಾಕ್ಯ ಇಲ್ಲಿ ತುಂಬಾ ಚೆನ್ನಾಗಿ ಬರ್ದಿದೆ. ಅಂದ್ರೆ ದೇವರು ನಮ್ಮಿಂದ ಕೋರುವಂಥದ್ದು ಇದನ್ನು ಮಾತ್ರ. ಅಂದ್ರೆ ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡೆಯಬೇಕು, ಕರುಣೆಯಲ್ಲಿ ನಾವು ಆಸಕ್ತರಾಗಿ ಇರಬೇಕು. ಹಾಲೆಲೂಯಾ. ಅಂದ್ರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದಾಗಿ ದೇವರು ನಮಗೆ ಈ ಒಂದು ಸತ್ಯವೇದದಲ್ಲಿ ದೇವರು ತೋರಿಸಿಕೊಟ್ಟಿದ್ದಾರೆ. ಸೊ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಎಂಬುದಾಗಿ ಅರಿತಿರುವಂತ ನಾವು ಒಳ್ಳೆಯದನ್ನೇ ನಾವು ಏನು ಮಾಡಬೇಕು. ಹಾಲೆಲೂಯಾ. ಒಳ್ಳೆಯದನ್ನೇ ನಾವು ಮಾಡುವಂತವ್ರು ಆಗಬೇಕು. ನ್ಯಾಯವನ್ನ ನಾವೇನ್ ಮಾಡ್ಬೇಕು, ಆಚರಿಸುವಂತವ್ರು ಆಗಬೇಕು. ಕರುಣೆಯಲ್ಲಿ ಇನ್ನೊಬ್ಬರಿಗೆ ನಾವು ಕರುಣೆ ತೋರಿಸುವುದರಲ್ಲಿ ನಾವೇನಾಗಿರ್ಬೇಕು, ಆಸಕ್ತರಾಗಿರ್ಬೇಕು. ದೇವರಿಗೆ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ವಿಚಾರಗಳಲ್ಲಿ ನಾವೇನ್ ಮಾಡ್ಬೇಕು, ನಮ್ರತೆಯಿಂದ ನಾವು ನಡೆದುಕೊಳ್ಳಬೇಕು. ಹಾಲೆಲೂಯಾ. ಇದನ್ನ ಮಾತ್ರನೇ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು. ಇದನ್ನು ಬಿಟ್ಟು ಬೇರೆ ಏನನ್ನು ಸಹ ಅಪೇಕ್ಷಿಸುವುದಿಲ್ಲ. ಹಾಲೆಲೂಯಾ. ಇದೇ 6ನೇ ಅಧ್ಯಾಯ 6ನೇ ವಚನ ನಾವು ನೋಡೋದಾದ್ರೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನು ಅರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ. ಹೋಮದ ಪಶುಗಳನ್ನು, 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, 1000 ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ. ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನ ಸಲ್ಲಿಸಲು ಎಂಬುದಾಗಿ ದೇವರು ನಮ್ಮಿಂದ ಬಯಸುವಂಥದ್ದು ಕಾಣಿಕೆಗಳಿಗಿಂತಲೂ ಹೆಚ್ಚಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥದ್ದನ್ನ ಮಾತ್ರನೇ ದೇವರು ಮೆಚ್ಚುವಾತನಾಗಿದ್ದಾನೆ. ಈ ಒಂದು ವರ್ಷದ ಕೊನೆಯ ದಿನಕ್ಕೆ ನಾವು ಬಂದಿರುವಾಗ, ಇನ್ನೂ ಒಂದು ವೇಳೆ ನಮ್ಮ ಜೀವಿತಗಳು ಇನ್ನೂ ಸರಿಯಾದ ರೀತಿಯಲ್ಲಿ ಇಲ್ಲ, ನಾವು ಸರಿಯಾದ ಮಾರ್ಗದಲ್ಲಿ ಇಲ್ಲ, ಆತನ ಸತ್ಯವೇದದ ವಾಕ್ಯಗಳಿಗೆ ನಾವು ಇನ್ನೂ ಸರಿಯಾಗಿ ನಡೆಯುತ್ತಾ ಇಲ್ಲ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಈ ವಾಕ್ಯ ಮಾತನಾಡಿರುವುದಾದರೆ, ಈಗಲೇ ನೀವು ಅದನ್ನು ಆರಿಕೆ ಮಾಡಿ ಪ್ರಾರ್ಥನೆ ಮಾಡ್ರಿ. ದೇವರೇ, ಇನ್ನು ಮೇಲೆ ಆದರೂ ಸ್ವಾಮಿ, ನಾನು ನಿನ್ನ ವಾಕ್ಯಗಳಿಗೆ ನಮ್ರತೆಯಿಂದ ನಡೆದುಕೊಳ್ಳುವ ಹಾಗೆ, ನಿನ್ನ ವಾಕ್ಯಗಳನ್ನ ಕಲಿತು ಅದರ ಪ್ರಕಾರ ನಮ್ಮ ಜೀವಿತಗಳನ್ನ ಸರಿಪಡಿಸಿಕೊಳ್ಳುವ ಹಾಗೆ, ನಿನ್ನ ಒಂದು ನ್ಯಾಯವನ್ನ ನಾವು ಆಚರಿಸುವ ಹಾಗೆ, ಕರುಣೆಯಲ್ಲಿ ತೋರಿಸುವುದರಲ್ಲಿ ಆಸಕ್ತರಾಗಿ ಜೀವಿಸುವಂತ ಕೃಪೆ ಅನುಗ್ರಹ ಮಾಡಿ ಎಂಬುದಾಗಿ ಈ ಸಮಯದಲ್ಲಿ ನೀವು ಕೇಳುವುದಾದರೆ, ಖಂಡಿತವಾಗಿಯೂ ಆತನು ನಿಮ್ಮೆಲ್ಲ ತಪ್ಪು ಅಪರಾಧಗಳನ್ನ ಆತನು ಕ್ಷಮಿಸಿ ನೂತನವಾದಂಥ ಹೃದಯವನ್ನ ಕೊಟ್ಟು ಖಂಡಿತವಾಗಿ ಆತ ನಿಮ್ಮನ್ನ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯಾ. ಈ ಕೊನೆಯ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಹತ್ರ ಒಂದು ವೇಳೆ ಇನ್ನೂ ನಮ್ಮ ಪಾಪಗಳು ಕ್ಷಮಿಸಲ್ಪಡದೆ ಇರುವುದಾದರೆ ಅದೆಲ್ಲವನ್ನು ಆರೈಕೆ ಮಾಡಿ ಒಪ್ಪಿಕೊಂಡು ಬಿಟ್ಟು ನಾವು ದೇವರ ವಾಕ್ಯಕ್ಕೆ ನಮ್ರವಾಗಿ ನಡೆದುಕೊಳ್ಳೋಣ. ಆಮೇನ್. ಸೊ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅದ್ಭುತನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗ್ಲಿ. ಈ ಸಮಯದಲ್ಲಿ ದೇವರೇ, ನಿನ್ನ ಪಾದಗಳ ಬಳಿ ಬಂದು ಅಪ್ಪ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ವರ್ಷದ ಕೊನೆಯ ದಿನಕ್ಕೆ ನಾವು ಬಂದಿರುವಾಗ ದೇವರೇ, ನೀವು ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ನಾನು ಸ್ತೋತ್ರವನ್ನೇ ನಾನು ಸಲ್ಲಿಸ್ತಾ ಇದ್ದೇನೆ. ಹೌದು ಸ್ವಾಮಿ, ಅಪ್ಪ ನಾವು ನಿಮಗೆ ಎಷ್ಟು ಕೊಟ್ಟರು, ಏನು ಕೊಟ್ಟರು, ಗರ್ಭಪುತ್ರನನ್ನ ಕೊಟ್ಟರು, ಏನು ಕೊಟ್ಟರು ಸಾಲದು ಸ್ವಾಮಿ. ಅಪ್ಪ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಮಿ, ನಿನ್ನ ಸತ್ಯವೇದ ವಾಕ್ಯಗಳಿಗೆ ನಮ್ರತೆಯಿಂದ ನಾವು ನಡೆದುಕೊಂಡು
ತಿಳಿದುಕೊಳ್ಳುವುದನ್ನ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಎಂಬುದಾಗಿ ದೇವರೇ ನೀವು ನಮಗೆ ತಿಳಿಸಿಕೊಟ್ಟಿರುವಾಗ ಒಳ್ಳೆಯ ಮಾರ್ಗವನ್ನು ಅನುಸರಿಸಿ ನಡೆಯುವಂತ ಕೃಪೆ ಏಸಯ್ಯ ನೀವು ಅನುಗ್ರಹ ಮಾಡ್ರಿ ಸ್ವಾಮಿ. ಯಾರೆಲ್ಲ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತಗಳನ್ನ ಬದಲಾಯಿಸಿರಿ, ಒಳ್ಳೆಯದಾಗಿ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವಂತ ಕೃಪೆ ದೇವರೇ ನೀವು ಅವರಿಗೆ ದಯಪಾಲಿಸಿಕೊಡ್ರಿ ಏಸಯ್ಯ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರೇಯರ್. ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವಾಗಿ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದಿ ಲಾರ್ಡ್.